ಇಂದು ಇಸ್ರೋ ಹವಾಮಾನ ಮೇಲ್ವಿಚಾರಣಾ ಸಂಬಂಧ ಉಪಗ್ರಹವೊಂದನ್ನು ಉಡಾವಣೆ ಮಾಡ್ತಾ ಇದೆ. ಇನ್ಸ್ಯಾಟ್ 3DS ಹೆಸರಿನ ಉಪಗ್ರಹವನ್ನು GSLV ನೌಕೆಯ ಮೂಲಕ ಉಡಾವಣೆ ಮಾಡಲಾಗ್ತಾ ಇದ್ದು, ಕಳೆದ 1 ವರ್ಷದಿಂದಲೂ GSLV ನೌಕೆಯನ್ನ ಇಸ್ರೋ ಬಳಸಿರಲಿಲ್ಲ. ಈ ಹಿಂದಿನ 15 GSLV ಉಡಾವಣೆಯಲ್ಲಿ 6 ನೌಕೆ ವಿಫಲವಾಗಿತ್ತು. ಹೀಗಾಗಿ ಕಳೆದ ವರ್ಷದ ಮಾರ್ಚ್ನಿಂದ GSVಯನ್ನ ಬಳಸಿರಲಿಲ್ಲ. ಇದನ್ನ ನಾಟಿ ಬಾಯ್ ಅಂತಾನೆ ಕರೆಯಲಾಗ್ತಾ ಇತ್ತು. ಇವತ್ತು ಉಪಗ್ರಹ ಉಡಾವಣೆಗೆ GSLV ನೌಕೆಯನ್ನ ಬಳಸಲಾಗ್ತಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟೆಸ್ಟ್ ಸರಣಿಯ 3ನೇ ಟೆಸ್ಟ್ ಪಂದ್ಯವು ರಾಜ್ಕೋಟ್ ಮೈದಾನದಲ್ಲಿ ನಡೀತಾ ಇದೆ. ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 130.5 ಓವರ್ಗೆ 445 ರನ್ ಗಳಿಸಿ ಆಲ್ಔಟ್ ಆಯಿತು. ಮೊದಲ ಇನ್ನಿಂಗ್ಸ್ ಆರಂಭಿಸಿರುವಂತಹ ಆಂಗ್ಲರಿಗೆ ಬೆನ್ ಡಕೆಟ್ ಆಸರಿಯಾಗಿದ್ದಾರೆ. ಇಂಗ್ಲೆಂಡ್ 35 ಓವರ್ಗೆ 2 ವಿಕೆಟ್ ಕಳ್ಕೊಂಡು 207 ರನ್ ಗಳಿಸುವ ಮೂಲಕ ಇನ್ನೂ 238 ರನ್ಗಳ ಹಿನ್ನಡೆಯಲ್ಲಿದೆ. ಬೆನ್ ಡಕೆಟ್ ಎರಡನೇ ದಿನದಾಟದ ಅಂತ್ಯಕ್ಕೆ 118 ಎಸೆತಗಳಲ್ಲಿ 2 ಸಿಕ್ಸ್ ಮತ್ತು 21 ಫೋರ್ಗಳ ಮೂಲಕ 131 ರನ್ ಗಳಿಸಿ ಕ್ರೀಸ್ ಕಾಯ್ದುಕೊಂಡಿದ್ದಾರೆ. ಈ ಮಧ್ಯೆ ಅಶ್ವಿನ್ ಟೆಸ್ಟ್ ತಂಡದಿಂದ ಹಿಂದೆ ಸರಿದಿದ್ದಾರೆ. ಕೌಟುಂಬಿಕ ವೈದ್ಯಕೀಯ ತುರ್ತು ಸ್ಥಿತಿಯಿಂದಾಗಿ ತಕ್ಷಣವೇ ತಂಡವನ್ನು ತೊರೆದಿದ್ದಾರೆ. ಭಾರತ ತಂಡದ ಹಿರಿಯ ಸ್ಟಾರ್ ಬೌಲರ್ ಆಗಿರುವ ರವಿಚಂದ್ರನ್ ಅಶ್ವಿನ್ ಭಾರತದ ಪರ ಹೊಸ ದಾಖಲೆ ನಿರ್ಮಿಸಿದ್ದಾರೆ. ರಾಜ್ಕೋಟ್ ಟೆಸ್ಟ್ನ 2ನೇ ದಿನದಂದು ರವಿಚಂದ್ರನ್ ಅಶ್ವಿನ್ ಟೆಸ್ಟ್ನಲ್ಲಿ 500 ವಿಕೆಟ್ಗಳನ್ನು ಪಡೆದ 2ನೇ ಭಾರತೀಯ ಬೌಲರ್ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಆಫ್ ಸ್ಪಿನ್ನರ್ ಅಶ್ವಿನ್ 14ನೇ ಓವರಲ್ಲಿ ಓಪನರ್ ಜಾಕ್ ಕ್ರಾಲಿಯನ್ನ ಔಟ್ ಮಾಡುವ ಮೂಲಕ ಈ ವಿಶೇಷ ಸಾಧನೆ ಮಾಡಿದ್ದಾರೆ. ಅಶ್ವಿನ್ ಮಾಡಿದಂತಹ ಸಾಧನೆಯಲ್ಲಿ 9ನೇ ಬೌಲರ್ ಅನ್ನುವಂತಹ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಭಾರತೀಯರ ಪೈಕಿ ಅನಿಲ್ ಕುಂಬ್ಳೆ ಮಾತ್ರ 619 ವಿಕೆಟ್ ಪಡೆಯುವ ಮೂಲಕ ಅಶ್ವಿನ್ಗಿಂತ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಅನಿಸಿಕೊಂಡಿದ್ದಾರೆ. ಇನ್ನು ಅಶ್ವಿನ್ 500 ಟೆಸ್ಟ್ ವಿಕೆಟ್ಗಳನ್ನು ಕಬಳಿಸಿದ ಸಾಧನೆಗೆ ಪ್ರಧಾನಿ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ರವಿಚಂದ್ರನ್ ಅಶ್ವಿನ್ ಅವರಿಗೆ ಅಭಿನಂದನೆಗಳು. ಅವರ ಈ ಪ್ರಯಾಣ ಮತ್ತು ಸಾಧನೆಗಳು ಅವರ ಕೌಶಲ್ಯ ಮತ್ತು ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ. ಅವರು ಮತ್ತಷ್ಟು ಶಿಖರಗಳನ್ನು ಏರಲಿ ಅಂತ ಹೇಳಿ ಅವರಿಗೆ ನನ್ನ ಶುಭಾಶಯಗಳು ಅಂತ ಹಾರೈಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.